ಇದು ಆಫೀಸ್ ಎಂಟ್ರಿ 14 ಫ್ಲೋರ್ಸ್ ಇದೆ, ತುಂಬಾ ಹ್ಯೂಜ್ ಇದೆ ಆಫೀಸ್. ಮಂಡೇ ಇವತ್ತು ಆಫೀಸಿಗೆ ಹೋಗುದಂದ್ರೆ ಸ್ವಲ್ಪ ಲೇಸಿನೆಸ್ ಫೀಲ್ ಆಗ್ತಿದೆ. ಇಲ್ಲೇನ್ ಗೊತ್ತಾ, ಇವಾಗ ಗಾಡಿಗೆ ಏನಾದ್ರು ಆದ್ರೆ ಸೈಡ್ ಅಲ್ಲಿ ನಿಲ್ಸುವಂತ ಪ್ಲೇಸ್ ಏನು ಇಲ್ಲ. ನೋಡಿ ಒಂದ್ ಬಸ್ ಅಲ್ಲಿ ನೋಡಿ, ನಾನು ಹೇಳಿಲ್ವಾ ಬಸ್ ಅಲ್ಲಿ ಬ್ರೇಕ್ ಡೌನ್ ಆಗಿ ನಿಂತಿದೆ. ದಿಸ್ ಇಸ್ ದ ಪ್ರಾಬ್ಲಮ್. ಬೆಳಿಗ್ಗೆ 8 o'clock ತುಂಬಾ ಟ್ರಾಫಿಕ್ ಇರುತ್ತೆ. ಸೊ ಮೈನ್ ಸಿಗ್ನಲ್ ಅಲ್ಲಿ ಎಲ್ಲ ಟ್ರಾಫಿಕ್ ಪಾಸ್ ಆದ್ರೆ ಈಸಿಯಾಗಿ ಹೋಗ್ಬೋದು. ಮಂಡೇ ಇವತ್ತು ಆಫೀಸಿಗೆ ಹೋಗುದಂದ್ರೆ ಸ್ವಲ್ಪ ಲೇಸಿನೆಸ್ ಫೀಲ್ ಆಗ್ತಿದೆ. ಇದು ಮೈನ್ ಟ್ರಾಫಿಕ್. ಇದು ಫಸ್ಟ್ ಟ್ರಾಫಿಕ್ ಲೈಟ್ ನನ್ ಸಿಗುವಂತದ್ದು. 5 minutes ವೆಯ್ಟ್ ಮಾಡ್ಬೇಕು ಟ್ರಾಫಿಕ್ ಲೈಟ್ ಗ್ರೀನ್ ಆಗ್ಬೇಕಂದ್ರೆ. ಈ ತರ ತುಂಬಾ ಇರುತ್ತೆ ಆಯ್ತಾ. ಇಲ್ಲಿ ಟ್ರಾಫಿಕ್ ಲೈಟ್ ಅಲ್ಲಿ ಮೈನ್ ಓಕೆ, ಕೆಲವರು ಕರೆಕ್ಟ್ ಆಗಿ ಬಿಹೇವ್ ಮಾಡ್ತಾರೆ, ಕೆಲವರು ಸ್ವಲ್ಪ ರಾಂಗ್ ವೇ ಅಲ್ಲಿ ಬಿಹೇವ್ ಮಾಡ್ತಾರೆ. ಡೈಲಿ ಆಯ್ತಾ ಈ ಟ್ರಾಫಿಕ್ ಲೈಟ್ ಅಲ್ಲಿ ಇವ್ರು ಇದ್ದೇ ಇರ್ತಾರೆ. ಓಕೆ, ಸಿಗ್ನಲ್ ಗ್ರೀನ್ ಆಯ್ತು, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡದೆ. ಇದಾದ್ಮೇಲೆ ಬರುವಂತದ್ದು ಮೈನ್ ಟ್ರಾಫಿಕ್ ಲೈಟ್ ಸಿಲ್ಕ್ ಬೋರ್ಡ್. ಇದು ನೋಡಿ, ಈ ಟ್ರಾಫಿಕ್ ಲೈಟ್ ನೋಡಿ, ಆಲ್ರೆಡಿ ವೆಹಿಕಲ್ ಅಲ್ಲೇ ಇದೆ. ಇವಾಗ ಈ ಸೈಡ್ ಅಲ್ಲಿ ಹೋಗ್ಬೇಕು, ಸ್ವಲ್ಪ ಮುಂದೆ ಹೋದ್ರೇನೆ ಟ್ರಾಫಿಕ್ ಪಾಸ್ ಆಗಕ್ಕಾಗೋದು. ಸ್ವಲ್ಪ ಬೇಗ ಗ್ರೀನ್ ಆಗಿದೆ, ಇಲ್ಲಾಂದ್ರೆ ಅಟ್ಲೀಸ್ಟ್ 3 minutes ವೈಟ್ ಮಾಡ್ಲೇಬೇಕು. ಫ್ಲೈಓವರ್ ನೋಡಿ, 9 kilometer ಸ್ಟ್ರೈಟ್ ಫ್ಲೈಓವರ್ ಎಲೆಕ್ಟ್ರಾನಿಕ್ ಸಿಟಿಗೆ. ಈ ಫಸ್ಟ್ ಗೇರ್ ಅಲ್ಲೇ ಮೂವ್ ಮಾಡ್ತಾ ಬರ್ಬೇಕು ಆಯ್ತಾ. ಆಲ್ರೆಡಿ ಫಸ್ಟ್ ಗೇರ್ ಅಲ್ಲಿ ಮೂವ್ ಮಾಡಿದಾಗ್ಲೇ ರೇಡಿಯೇಟರ್ ಎಲ್ಲ ರನ್ ಆಗುತ್ತೆ. ಆಮೇಲೆ ಬೈಕ್ ಕುಡಿಯೋದು ಹೆಂಗೆ ಅಂತ ಗೊತ್ತಿದೆ ತಾನೆ, ಸೈಕ ಕುಡಿತದೆ. ಏನಿಲ್ಲ ಆಯ್ತಾ, ಈ ಟ್ರಾಫಿಕ್ ಹೆಂಗಾಗ್ತಿದೆ ಅಂದ್ರೆ, ಇಲ್ಲೇ ಪಕ್ಕದಲ್ಲಿ ಅವರು ಇದಿಟ್ಟಿದ್ದಾರೆ, ಏನು ಬಸ್ ಸ್ಟ್ಯಾಂಡ್ ಇಟ್ಟಿದ್ದಾರೆ. ಈ ಬಸ್ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ನಿಲ್ಲುವಾಗ ಈ ಟ್ರಾಫಿಕ್ ಆಗುತ್ತೆ ಅಷ್ಟೇ ಇಶ್ಯೂ, ಬೇರೆ ಏನು ಅಲ್ಲ. ಇಲ್ಲಾಂದ್ರೆ ಫ್ರೀ ಆಗಿ ಮೂವ್ ಆಗುತ್ತೆ. ಬಸ್ ಸ್ಟ್ಯಾಂಡ್ ನ ಮೈನ್ ಹೈವೇ ರೂಟ್ ಅಲ್ಲೇ ಇಟ್ಟಿದ್ದಾರೆ ಅವರು. ಇಲ್ಲಿಂದ ಹೈವೇ ಎಂಟ್ರಿ, ಫ್ಲೈಓವರ್ ಎಂಟ್ರಿ ಆಗುವ ಕಡೆಯಲ್ಲಿನೂ ಇದು ಏನು ಬಸ್ ಸ್ಟಾಪ್ ಕೊಡುತ್ತೆ. ಅಲ್ಲಿನೂ ಎಂಟ್ರಿ ಸೆಕ್ಷನ್ ಅಲ್ಲೇನೆ ಸ್ಟಾಪ್ ಮಾಡುದು. ಬೇರೆಯವರಿಗೆ ಇದು ಪ್ರಾಬ್ಲಮ್ ಆಗುದು. ಕೆಲವೊಂದು ಬಸ್, ಎಲ್ಲ ಅಲ್ಲ. ಪೊಲೀಸ್ ಅವರಿದ್ದಾರೆ, ಬಸ್ ನೆಲ್ಲ ಇದು ಫ್ಲೈಓವರ್ ಅಲ್ಲಿ ಬಿಡ್ತಾ ಇಲ್ಲ ಐ ಗೆಸ್. ಇಲ್ಲಿಂದ ಫ್ಲೈಓವರ್ ಸ್ಟಾರ್ಟ್ ಆಗುತ್ತೆ. 9 kilometer ಸ್ಟ್ರೈಟ್ ಫ್ಲೈಓವರ್ ಆಯ್ತಾ. ನೋಡಿ, ಈ ತರ ಎಲ್ಲ ಬ್ಲಾಕ್ ಇದ್ರೆ ಮತ್ತೆ ಫ್ಲೈಓವರ್ ಯಾಕೆ? ಯಾವಾಗ್ಲೂ ನೋಡಿದ್ರೆ ಏನಾದ್ರೂ ಒಂದು ಆಗ್ತಾ ಇರುತ್ತೆ. ಇಲ್ಲಿ ಏನ್ ಗೊತ್ತಾ, ವಿಷಯ ಏನ್ ಗೊತ್ತಾ, ಇದು ಓಲ್ಡ್ ಫ್ಲೈಓವರ್ ಇವರು ಬಿಲ್ಟ್ ಮಾಡಿದ್ದಾರೆ. ಇಲ್ಲಿ ಏನ್ ಗೊತ್ತಾ, ಇವಾಗ ಗಾಡಿಗೆ ಏನಾದ್ರು ಆದ್ರೆ ಸೈಡ್ ಅಲ್ಲಿ ನಿಲ್ಸುವಂತ ಪ್ಲೇಸ್ ಏನು ಇಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್. ಇವಾಗ ಏನಾದ್ರೂ ಗಾಡಿಗೆ ಏನಾದ್ರೂ ಆಯ್ತು ಅಂತ ಅನ್ಕೊಳ್ಳಿ, ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಏನಾದ್ರೂ ಆಗ್ತಾನೆ ಇರುತ್ತೆ ಗಾಡಿಗೆ. ಬ್ರೇಕ್ ಡೌನಾ, ಇಂಜಿನ್ ಫೈಲ್ಯೂರಾ, ಸ್ಟಾರ್ಟ್ ಆಗ್ತಿಲ್ವಾ, ಸ್ಟಾರ್ಟಿಂಗ್ ಪ್ರಾಬ್ಲಮ್, ಈ ತರ ಆದ್ರೆ ಈ ತರ ಇಲ್ಲಿ ಸೈಡ್ ಅಲ್ಲಿ ನಿಲ್ಸ್ತಾರೆ ಆಯ್ತಾ. ಬೇರೆ ಗಾಡಿಗೆ ಪಾಸ್ ಆಗಕ್ಕೇನೆ ಆಗಲ್ಲ. ಅವಾಗ ಸಿಂಗಲ್ ಲೈನ್ ಆಗಿ ಹೋಗ್ಬೇಕು. ತುಂಬಾ ಡೇಂಜರ್ ಆಯ್ತಾ ಈ ಫ್ಲೈಓವರ್, ತುಂಬಾ ಡೇಂಜರ್. ಬೆಳಿಗ್ಗೆ ಎದ್ದು ಟ್ರಾವೆಲ್ ಮಾಡುವಾಗ ಈ ತರ ಪರಿಸ್ಥಿತಿ ಸಿಕ್ಕಿದ್ರೆ ಇಲ್ವಾ, ಮತ್ತೆ ಮೂಡ್ ಔಟೇ ಆಗೋಗುತ್ತೆ. ಅದಲ್ಲದೆ ನನ್ ಬೈಕ್ ಈ ತರ ಮೆಲ್ಲ ಹೋದ್ರೆ ಮೈಲೇಜೇ ಕೊಡಲ್ಲ, ಅದನ್ನು ಒಂದ್ ಪ್ರಾಬ್ಲಮ್. ಫ್ರೀಕ್ವೆಂಟ್ಲಿ ಗೇರ್ ಚೇಂಜ್ ಮಾಡ್ತಾ ಇದ್ರೆ ಮೈಲೇಜ್ ಸಿಗೋದೇ ಇಲ್ಲ. ಗಾಡಿನ ಸೈಡಿಗೆ ಹಾಕಕ್ ಆಗಲ್ಲ ಫ್ಲೈಓವರ್ ಅಲ್ಲಿ, ಅವ್ರ ಪ್ಲೇಸೇ ಮಾಡ್ಕೊಟ್ಟಿರ್ಲ. ಅವರು ಗಾಡಿನ ರೋಡಲ್ಲೇ ನಿಲ್ಸ್ಬೇಕು ಅಂಟಿಲ್ ಅನ್ಲೆಸ್ ಇದು ಟೋಯಿಂಗ್ ಪಿಕಪ್ ಬರುವವರೆಗೆ. ನೋಡೋಣ ಏನಾಗಿದೆ ಅಂತ ನೋಡೋಣ. ನನ್ ಗೆಸ್ ಏನಂದ್ರೆ ಗಾಡಿ ಬ್ರೇಕ್ ಡೌನ್ ಆ ತರ ಈ ತರ ಏನೋ ಆಗಿರ್ಬೋದು ಅಂತಾನೆ. ನೋಡಿ, ಬೆಳಿಗ್ಗೆ ಎದ್ದು ಆಫೀಸ್ ಬರುವವರಿಗೆಲ್ಲ ಈ ತರ ಪರಿಸ್ಥಿತಿ ಸಿಕ್ಕಿದ್ರೆ ಹೆಂಗಿರುತ್ತೆ ಅಲ್ವಾ. ಫ್ಲೈಓವರ್ ಅಲ್ಲಿ ಈ ತರ ಗತಿ ಅಂದ್ರೆ ಇನ್ ಸರ್ವಿಸ್ ರೂಟ್ ಅಲ್ಲಿ ಎಲ್ಲ ಹೆಂಗಿರ್ಬೋದು ನೋಡಿ. ಒಂದ್ ಬಸ್ ಅಲ್ಲಿ ನೋಡಿ, ನಾನು ಹೇಳಿಲ್ವಾ ಬಸ್ ಅಲ್ಲಿ ಬ್ರೇಕ್ ಡೌನ್ ಆಗಿ ನಿಂತಿದೆ. ದಿಸ್ ಇಸ್ ದ ಪ್ರಾಬ್ಲಮ್. ಎಕ್ಸ್ಪೀರಿಯನ್ಸ್ ಅಮ್ಮ, ಇಲ್ಲಿ ಹಿಂಗೆ ಆಗ್ತಾ ಇರುತ್ತೆ ನೋಡಿ. ಬಸ್ ಹಿಂಗ್ ನಿಂತಿದೆ, ಹಂಗೆ ಈ ತರ ಪ್ರಾಬ್ಲಮ್ ನೋಡಿ. ಸೊ ಪೊಲೀಸ್ ಅವರು ಬಸ್ ನ ಯಾಕೆ ಸರ್ವಿಸ್ ರೂಟ್ ಅಲ್ಲಿ ಕಳ್ಸಿದ್ರು ಅಂದ್ರೆ, ಇವಾಗ ನೋಡಿ ಈ ರೂಟ್ ಅಲ್ಲಿ ಬಸ್ ನ ಬಿಟ್ಟಿದ್ರೆ
ಅಲ್ಲಿ ಅವರಿಗೆ ಟರ್ನ್ ಮಾಡಿ ಲೈನ್ ಚೇಂಜ್ ಮಾಡಕ್ಕೇನೆ ಪ್ರಾಬ್ಲಮ್ ಆಗುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್, ಗೊತ್ತಾಯ್ತಾ? ಅದಕ್ಕೆ ಪೊಲೀಸ್ ಅವರೆಲ್ಲ ಇದು ಸರ್ವಿಸ್ ರೂಟ್ ಅಲ್ಲಿ ಬಸ್ ನ ಕಳಿಸ್ತಿದ್ರು. ನೋಡಿ ಇವಾಗ ಅಲ್ಲಿ ಬಸ್ ನಿಂತಿತ್ತು ತಾನೆ, ಆ ಬಸ್ ನ ಇವಾಗ ಯಾವ್ದಾದ್ರು ಸೈಡ್ ರೂಟ್ ಅಲ್ಲಿ ಇಡಕ್ ಆಗುತ್ತಾ? ಇಲ್ಲ, ಆಗಲ್ಲ. ಬಿಕಾಸ್ ಪ್ಲೇಸ್ ಇಲ್ಲ ಇಲ್ಲಿ. ಅಲ್ಲಿ ಮೈನ್ ರೂಟ್ ಅಲ್ಲೇ ನಿಲ್ಸ್ಬೇಕು. ಇವಾಗ ನೋಡಿ ಬ್ಲಾಕ್ ಎಲ್ಲಿವರೆಗೆ ಇರುತ್ತೆ ಅಂದ್ರೆ ಅಂಟಿಲ್ ಅನ್ಲೆಸ್ ಟೋಯಿಂಗ್ ಪಿಕಪ್ ಏನಾದ್ರು ಬಂದ್ರೆ ಮಾತ್ರ ಅಲ್ಲಿ ಕ್ಲಿಯರ್ ಆಗುತ್ತೆ. ಒಂದು ವೇಳೆ ಟೈರ್ಗೆ ಏನಾದ್ರು ಆಯ್ತು ಅಂತ ಅನ್ಕೊಳ್ಳಿ, ಟೈರ್ ಅಥವಾ ಸಸ್ಪೆನ್ಷನ್ ಏನಾದ್ರು ಆಯ್ತು ಅಂತ ಅನ್ಕೊಳ್ಳಿ, ಗಾಡಿ ಮೂವ್ ಮಾಡಕ್ಕೇನೆ ಆಗಲ್ಲ ಅಂತ ಅನ್ಕೊಳ್ಳಿ, ಆವಾಗ ನೋಡಿ ಆ ಟ್ರಾಫಿಕ್ ಎಲ್ಲಿವರೆಗೆ ಇರುತ್ತೆ ಅಂತ. ಸೊ ಈ ಎಲೆಕ್ಟ್ರಾನಿಕ್ ಸಿಟಿದು ಫ್ಲೈಓವರ್ ಅಲ್ಲಿ ಪ್ರಾಬ್ಲಮ್ ಇದು. ನೋಡಿ ಇಲ್ಲೊಂದು ಪ್ಲೇಸ್ ಕೊಟ್ಟಿದ್ದಾರೆ, ಓಕೆ, ಇಲ್ಲೊಂದು ಪ್ಲೇಸ್ ಕೊಟ್ಟಿದ್ದಾರೆ ನಿಲ್ಸೋದಕ್ಕೆ, ಇಷ್ಟೇ, ಬೇರೆ ಏನು ಅಲ್ಲ. ಇದು ಯಾಕೆ ಕೊಟ್ಟಿದ್ದಾರೆ ಗೊತ್ತಾ ಈ ಪ್ಲೇಸ್? ಆಕ್ಚುಲಿ ಪೊಲೀಸ್ ಅವರಿಗೆ ನಿಲ್ಲೋದಕ್ಕೆ ಕೊಟ್ಟಿರುವಂತ ಪ್ಲೇಸ್ ಅದು. ಸೊ ಇಲ್ಲಿಂದ ರೈಟ್ ತೆಗೆದ್ರೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ರೋಡ್ ಸಿಗುತ್ತೆ. ಒಂದು ಬೋರ್ಡು ಹಾಕಿದ್ದಾರೆ. ಮೋಸ್ಟ್ ಆಫ್ ದ ಆಕ್ಸಿಡೆಂಟ್ ಇಲ್ಲೇ ಆಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಹೋಗೋರು ಆ ಕಡೆಯಿಂದ ಹೋಗ್ತಾ ಇದ್ರೆ ಸಡನ್ ಹಿಂದೆ ನೋಡೋದೇ ರೈಟ್ ತೆಗಿತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಹಿಂದಿರುವಂತ ಗಾಡಿ ಬಂದು ಸರಿಯಾಗಿ ಡ್ಯಾಶ್ ಮಾಡುತ್ತೆ. ಸೊ ಇದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ಮೋಸ್ಟ್ ಇರಿಟೇಟಿಂಗ್ ಥಿಂಗ್ ಏನಂತ ಹೇಳ್ತೀನಿ. ಇಲ್ಲಿ ಒಂದು ಟೋಲ್ ಇದೆ, ಬೈಕ್ಗೂ ಟೋಲ್ ಇದೆ, ಟೋಲ್ ಕಟ್ಟಿ ಹೋಗ್ಬೇಕು. ಇಲ್ಲಿ ಸರಿಯಾಗಿ ನೆಟ್ವರ್ಕು ಇಲ್ಲ, ಆಯ್ತಾ? ಆ ಟೋಲ್ ಅಲ್ಲಿ ನಾವು ಫೋನ್ ಪೇ ಇಂದ ಪೇ ಮಾಡ್ತೀವಿ. ಸೊ ಒಂದು ವೇಳೆ ನೆಟ್ವರ್ಕ್ ಇಲ್ಲ ಅಂದ್ರೆ ಅವ್ರು ನಮ್ ಫೋನ್ ಇಡ್ಸ್ಕೊಂಡು ಮುಂದೆ ಗಾಡಿ ಇಟ್ಟು ಬರ್ಬೇಕು, ಪೇ ಮಾಡಿ ಹೋಗ್ಬೇಕು. ನೋಡಿ ಇದೆ ಅದು ಟೋಲ್. ಬೈಕಿಗೆ ಇಲ್ಲಿ ಟೋಲ್ ತೆಗಿತಿದ್ದಾರೆ. ಟೋಲ್ ಪೇ ಮಾಡುವಷ್ಟು ಕಷ್ಟ ಬೇರೆ ಏನು ಇಲ್ಲ, ಆಯ್ತಾ? ಸಾಕಾಗೋಗಿದೆ. 35 ರುಪೀಸ್, ಇಂಟರ್ನೆಟ್ ಆನ್ ಮಾಡಿಲ್ಲ. 35 ರುಪೀಸ್, ಅದು ಡೈಲಿ ಪಾಸ್ ಆಯ್ತಾ? 35 ರುಪೀಸ್. 35 ರುಪೀಸ್ ತಗೊಂಡ್ರೆ ಡೈಲಿ ಎಷ್ಟು ಬೇಕಾದ್ರೂ ಹೋಗ್ಬೋದು. ಕಷ್ಟ ಗೊತ್ತಾ ಈ ಟೋಲ್ ಪಾಸ್ ತೆಗಿಯೋದಕ್ಕೆ? ಸಾಕಾಗಿ ಹೋಗುತ್ತೆ. ನೋಡಿ ಈ ತರ ಡೈಲಿ ಟ್ರಾವೆಲ್ ಮಾಡಿದ್ರೆ ಏನಾಗ್ಬೋದಲ್ವಾ? ಡೈಲಿ ಟ್ರಾವೆಲ್ ಮಾಡ್ತಿದ್ದೀನಿ. ವೀಕ್ಲಿ 4 ಡೇಸ್ ಆಫೀಸಿಗೆ ಹೋಗ್ಬೇಕು. ನನ್ಗೆ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಏನೋ 3 ಡೇಸ್ ಇತ್ತು, ಇವಾಗ ಫುಲ್ ಸ್ಟ್ರಿಕ್ಟ್ ಮಾಡಿದ್ದಾರೆ 4 ಡೇಸ್ ಅಂತ. ಏನಂತಾನೆ ಗೊತ್ತಾಗ್ತಿಲ್ಲ. ಈ ವೈಟ್ ಬಸ್ ಎಲ್ಲ ಏನ್ ನೋಡ್ತಿದ್ದೀರಾ ನೀವು? ಇದೆಲ್ಲ ಆಫೀಸ್ ಬಸ್. ಓಕೆ, ಇಲ್ಲಿ ಅಷ್ಟು ಆಫೀಸ್ ಇದೆ, ಕಂಪನೀಸ್ ಇದೆ. ಸೊ ಒಂದೊಂದು ಕಂಪನಿದು ಬಸ್ ಅದು. ಓಕೆ, ನಮ್ಮ ಆಫೀಸ್ ಬಂದೇ ಬಿಡ್ತು. ಇಟ್ಸ್ ಅ ನ್ಯೂ ಆಫೀಸ್, 360 ಡಿಗ್ರಿ ಬಿಲ್ಡಿಂಗ್. ನೋಡಿ ಇದೆ ನಮ್ಮ ಆಫೀಸ್. ಜಸ್ಟ್ ಜನವರಿಯಲ್ಲಿ ಓಪನ್ ಆದದಷ್ಟೇ, ಜನವರಿ ಎಂಡಿಗೆ. ಲುಕ್ ಅಟ್ ದ ಆಫೀಸ್. ಇದು ಆಫೀಸ್ ಎಂಟ್ರಿ. 14 ಫ್ಲೋರ್ಸ್ ಇದೆ. ಸೊ ತುಂಬಾ ಹ್ಯೂಜ್ ಇದೆ ಆಫೀಸ್. ಅಂಡರ್ ಗ್ರೌಂಡ್ ಬೇಸ್ಮೆಂಟ್ 2 ಪಾರ್ಕಿಂಗ್ ನಮ್ದು.